ಬರೋ ಏನು ಅಪ್ಪನ ಹತ್ರ ದುಡ್ಡಿಲ್ಲ ಅಂತಾರೆ. ಹೊಸ ಗ್ಯಾರೇಜ್ ಓಪನ್ ಮಾಡ್ತಿದ್ದಾರೆ. ಏನು ಕತೆ? ನಾವು ಇದೀವಿ ದಂಡಕ್ಕೆ. ನನ್ನ ಬಗ್ಗೆ ಮಾತಾಡಪ್ಪ. ನಾನು ಕಷ್ಟಪಟ್ಟು ಒಂದು ಸ್ವಂತ ಮನೆ ಕಟ್ಟಿದ್ದೀನಿ. ನೀನು ಏನು ಮಾಡಿದ್ಯಾ? ನೀನು ಒಂದು ಜನ್ಮ ಅಲ್ಲ 4 ಜನ್ಮ ಎತ್ತು ಬಂದರು ನೀನು ನಿನ್ನ ಹೆಂಡತಿ ಸೇರಿ ಹಿಡ್ಕೊಂಡು ಓಡಾಡ್ತಿರ್ತೀಯ ಅಷ್ಟೇ. ಸುಮ್ಮನೆರಪ್ಪ, ಏನೋ ಮಾತಾಡ್ಬೇಡ. ನೋಡು ಅದಿರಲಿ, ಈಗ ಒಡವೆನ ಹೇಗೆ ಬಿಡಿಸ್ಕೊಂಬರೋದು ನೋಡು. ಅದು ಮೊದಲನೇ ಸಲ ಅತ್ತೆ ಹತ್ರ ಇಸ್ಕೊಂಬಂದಿದ್ದೀನಿ. ವಾಪಸ್ ಕೊಡದೇ ಇದ್ರೆ ಮಾನ ಮರ್ಯಾದೆ ಹರಾಜ್ ಆಗ್ಬಿಡುತ್ತೆ ಕಣೋ. ಅದಕ್ಕೇನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಕಣ, ಸುಮ್ಮನೆ ಇರೋ. ಅಪ್ಪ ಮತ್ತೆ ದುಡ್ಡು ಹಾಕಿ ದುಡ್ಡು ಕಳ್ಕೊಳ್ಳೋ ಸ್ಕೀಮ್ ಅಲ್ಲ ತಾನೆ? ದುಡ್ಡು ಕಳ್ಕೊಳ್ಳೋ ಸ್ಕೀಮ್ ಅಲ್ಲ ಕಣ, ದುಡ್ಡನ್ನು ಗಳಿಸೋ ಸ್ಕೀಮು. ಏನೋ ಹೇಗೋ ಹೇಳು. ಒಂದು ಲ್ಯಾಟಿನ್ ಥರದ್ದು ಒಂದು ದೀಪ ಇದೆ ಕಣ. ಅದನ್ನು ಉಜ್ಜಿದ್ರೆ ಅದ್ರೊಳಗಿಂತ ಭೂತ ಬರುತ್ತೆ. ಆ ಭೂತಕ್ಕೆ ನಾವು ಏನು ಬೇಕೋ ಅದನ್ನು ಕೇಳಿದ್ರೆ ಕೊಟ್ಬಿಡುತ್ತೆ ಕಣ. ಸೀರಿಯಸ್ಲಿ? ಬ್ರೋ ಒಂದೇ ಒಂದು ದಿನ ಆ ದೀಪ ಕೊಟ್ಟಿರೋ ನನಗೆ, ನಾನು ಅದರಲ್ಲಿ ಉಜ್ಕೊಂಡು ನನಗೆ ಎಷ್ಟು ದುಡ್ಡು ಬೇಕು ಅಂದರೆ ಒಡವೆನ ಬಿಡಿಸ್ಕೊಳ್ಳೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ತೊಗೊಂಡು ವಾಪಸ್ ಕೊಟ್ಬಿಡ್ತೀನಿ. ಪ್ಲೀಸ್ ಕಾಲು ಮುಗಿತೀನಿ ಕಣ. ಎಡ್ಡೆ ನನ್ನ ಮಗನೇ, ಏನೋ ಮಾತಾಡ್ತಿದ್ದೆ ನೀನು. ಈಗಿನ ಕಾಲದಲ್ಲಿ ಕಷ್ಟಪಟ್ಟು ದುಡಿದ್ರೇ ದುಡ್ಡು ಕೈಯಲ್ಲಿ ನಿಲ್ಲಲ್ಲ. ಏನೋ ಕತೆ ಹೇಳಿದ್ರೆ ಅದನ್ನೇ ನಂಬ್ತಿಯಲ್ಲ. ಏನೋ ನೀನು ಇನ್ಮೇಲಿಂದ ನಿನ್ನ ಜೊತೆ ಪಾರ್ಟ್ನರ್ಶಿಪ್ ಇಲ್ಲಪ್ಪ. ಕತೆನಾ? ಸುಳ್ಳ? ಅದಕ್ಕೆಲ್ಲ ನೀನು ಸೀರಿಯಸ್ ಮ್ಯಾಟ್ರ್ ಇಟ್ಕೊಂಡು ಬ್ರೋ ಹೇಗಾದರೂ ಮಾಡಿ ದುಡ್ಡು ಹೊಂದಿಸ್ಕೊಡೋ. ಆಮೇಲೆ ನೀನು ಕರೆದ್ರು ಬರಲ್ಲ ನಾನು. ಪಾರ್ಟ್ನರ್ಶಿಪ್ ಕ್ಯಾನ್ಸಲ್, ಓಕೆನಾ? ಓಕೆ ಹ್ಞೂ ಅನ್ನೋ. ರೀ, ಕ್ಯಾರೇಜ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಅಪ್ಪ. ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಹೌದು ಜಾಂಬಿ ಅವರೇ, ಭಾವ ಈಗಲಾದರೂ ಇದನ್ನು ಮಾಡಕ್ಕೆ ಒಪ್ಕೊಂಡ್ರಲ್ಲ. ಮನಸ್ಸು ಮಾಡಿರೋದು ಹೆಚ್ಚು ಅನ್ನಿ. ಬನ್ನಿ ಒಳಗೆ ಹೋಗಿ ಸಂಭ್ರಮ ನೋಡೋಣ. ಬ್ರೋ ಏನೋ ಹಾಗೆ ಕೂತಿದ್ಯಾ? ಬಾರೋ ಜೈನ್ ಭಾವನ್ನ ಮಾತಾಡ್ಸೋಣ. ದುಡ್ಡು ಸಿಗ್ಬೇಕಾದ್ರೆ ಏನಾದ್ರು ಸ್ಕೀಮ್ ಹಾಕೋಣ. ಬಾರೋ ಸುಮ್ಮನೆ ಸವಾಸ ಬೇಡ ಕಣ. ನೀನು ಬಾ ಕೂತ್ಕೊಳ್ಳಿ.